ಇನ್ನು ಕೊನೆಗೂ ಸಿಎಂ ಸಿದ್ದರಾಮಯ್ಯನವರು ಜಾತಿ ಗಣತಿ ವರದಿಯನ್ನ ಸ್ವೀಕಾರ ಮಾಡಿದ್ದಾರೆ. ಭಾರಿ ವಿವಾದಕ್ಕೆ ಕಾರಣವಾಗಿತ್ತು ಜಾತಿ ಗಣತಿ ವರದಿ. ಇನ್ನು ಜಾತಿ ಗಣತಿ ಏನೋ ಮರುಗಣತಿ ಮಾಡಲಾಗಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಈಗ ವರದಿಯನ್ನ ಸ್ವೀಕಾರ ಮಾಡಿದ್ದಾರೆ. ವರದಿ ಸ್ವೀಕರಿಸೋದಕ್ಕೆ 3/4 ಗಂಟೆಗಳವರೆಗೂ ಸಿದ್ದರಾಮಯ್ಯನವರು ಕಾದ್ರು. ವರದಿ ಸ್ವೀಕರಿಸಿ ಸಿಎಂ ಕಚೇರಿಯಿಂದ ಸಿದ್ದರಾಮಯ್ಯನವರು ಹೊರಟರು. ವರದಿ ಕೊಟ್ಟ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ಅವರು ಸೇರಿ ಹಲವಾರು ಸದಸ್ಯರು ಅವರಿಗೆ ಸಾಥ್ ಕೊಟ್ಟರು. ನಾವು ಪ್ರಾಮಾಣಿಕವಾಗಿ ವರದಿಯನ್ನು ಕೊಟ್ಟಿದ್ದೀವಿ, ಆದಷ್ಟು ಬೇಗ ವರದಿ ಸ್ವೀಕರಿಸುವಂತಹ ಭರವಸೆ ಇದೆ ಅಂತ ಅಧ್ಯಕ್ಷ ಮಧುಸೂದನ್ ನಾಯಕ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈ ಮೂಲಕವಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಒಂದು ಸ್ಪಷ್ಟವಾಗಿರುವ ಸಂದೇಶ ಕೊಡೋದಕ್ಕೆ ಮುಂದಾಗಿದ್ದಾರೆ. ಅಹಿಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದುಳಿದ ವರ್ಗಗಳ ಪರವಾಗಿ ನಾನು ಇದ್ದೀನಿ ಅಂತ ಅವರು ಒಂದು ಸಂದೇಶ ಕೂಡ ರವಾನೆ ಮಾಡಿದ್ದಾರೆ. ನೋಡಿ, ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬ ವಿವಾದ ಕೂಡ ಆಯಿತು. ಹಳೆ ಏನು ವರದಿ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಅದು ವೈಜ್ಞಾನಿಕವಾಗಿ ಇಲ್ಲ, ಅವೈಜ್ಞಾನಿಕತೆಯಿಂದ ಕೂಡಿರುವಂತಹ ವರದಿ ಅಂತ ಆರೋಪಗಳು ಕೇಳಿಬಂತು. ಇದಾದ ನಂತರದಲ್ಲಿ ಏನಾಗುತ್ತೆ ಅಂತಂದರೆ ಮತ್ತೆ ಮರುಗಣತಿ ಮಾಡೋದಕ್ಕೆ ಅಂತ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿತ್ತು. ಇದಕ್ಕಾಗಿ ಒಂದು ತಂಡ ಕೂಡ ರಚನೆ ಆಗಿತ್ತು. ಇದೀಗ ಈ ಒಂದು ನಿಯೋಗ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಯಿತು. ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಕೊನೆಗೂ ಜಾತಿ ಗಣತಿಯ ವರದಿಯನ್ನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಹಸ್ತಾಂತರ ಮಾಡಿದ್ದಾರೆ. ಇನ್ನು ಸಿದ್ದರಾಮಯ್ಯನವರು ಜಾತಿ ಗಣತಿ ವರದಿಯನ್ನು ಸ್ವೀಕರಿಸೋದಕ್ಕೆ 3/4 ಗಂಟೆಗಳವರೆಗೆ ಕಾದ್ರು ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರನ್ನ ಇವತ್ತು ಮಧುಸೂದನ್ ಅವರು, ಅಂದರೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಮಧುಸೂದನ್ ನಾಯಕ್ ಅವರು ಭೇಟಿಯಾದರು. ಅವರ ಜೊತೆಗೆ ಹಿಂದುಳಿದ ವರ್ಗಗಳ ಆಯೋಗದ ಅನೇಕ ಕೆಲವು ಸದಸ್ಯರು ಕೂಡ ಇದ್ದರು, ಅವರು ಕೂಡ ಸಾಥ್ ಕೊಟ್ಟರು. ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಆದಷ್ಟು ಬೇಗ ಈ ವರದಿಯನ್ನು ಸ್ವೀಕರಿಸ್ತಾರೆ ಅಂತ ನಾವು ಕೂಡ ಅಂದುಕೊಂಡಿದ್ದೀವಿ ಅಂತ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೀಗಾಗಿ ವರದಿಯನ್ನು ಕ್ಯಾಬಿನೆಟ್ ಸ್ವೀಕಾರ ಮಾಡುತ್ತಾ ಇಲ್ವಾ ಅದನ್ನು ಕೂಡ ನೋಡಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಚರ್ಚೆಗಳು ಕೂಡ ಆಗತ್ತೆ. ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಇನ್ಫಾರ್ಮೇಷನ್ ಇದೆ, ಅದರಲ್ಲಿ ಏನು ಮಾಹಿತಿಗಳಿದ್ದಾವೆ ಅದನ್ನು ಕೂಡ ನೋಡಬೇಕಾಗತ್ತೆ. ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಸಮುದಾಯಗಳು ಎಷ್ಟರ ಮಟ್ಟಿಗೆ ಪ್ರಗತಿಯನ್ನು ಸಾಧಿಸಿದ್ದಾವೆ ಅನ್ನುವಂಥದ್ದನ್ನು ಜಾತಿವಾರು ಸಮೀಕ್ಷೆ ಮಾಡಲಾಗಿತ್ತು. ಶಾಶ್ವತ ಹಿಂದುಳಿದ ವರ್ಗದ ಆಯೋಗ ಇವತ್ತು ವರದಿ ಸಲ್ಲಿಕೆ ಮಾಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಮಂಜು, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಈಗ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಗೂ ಮುನ್ನ ರಾಜ್ಯದ ಜನತೆಗೆ, ಹಿಂದುಳಿದ ವರ್ಗಗಳಿಗೆ ಒಂದು ಸ್ಪಷ್ಟವಾಗಿರುವ ಸಂದೇಶವನ್ನು ರವಾನೆ ಮಾಡೋದಕ್ಕೆ ಏನಾದರೂ ಮುಂದಾದ್ರ? ನಾನು ಅಹಿಂದ ನಾಯಕ, ಹಿಂದುಳಿದ ವರ್ಗಗಳ ಪರವಾಗಿದ್ದೀನಿ ಅನ್ನೋ ಒಂದು ಸಂದೇಶ ಸಾರೋದಕ್ಕೆ ಈ ವರದಿಯನ್ನು ಏನಾದರೂ ಸ್ವೀಕಾರ ಮಾಡಿದ್ರ ಹೇಗೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಹೌದು, ಎಲ್ಲೋ ಒಂದ್ ಕಡೆ ಇದು ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಈ ಒಂದು ಸಮೀಕ್ಷೆ ಏನಾಗಿತ್ತು, ಸಮೀಕ್ಷೆ ಇದನ್ನ ತರಾತುರಿಯಲ್ಲಿ ವರದಿಯನ್ನ ಸಿಎಂ ಸಿದ್ದರಾಮಯ್ಯನವರಿಗೆ ಇವತ್ತೇ ಸಲ್ಲಿಸಿದ್ದಾದ್ರು ಯಾಕೆ ಅಂತ ಹೇಳಿ ಸಾಕಷ್ಟು ಚರ್ಚೆ ಆಗ್ತಿರುವಂತದ್ದು. ಯಾಕಂದ್ರೆ ಹಿಂದುಳಿದ ವರ್ಗಗಳ ಬಗ್ಗೆ ಒಂದಿಷ್ಟು ಕೂಲಂಕುಷವಾಗಿ ಆ ಜಾತಿ ಆಧಾರದ ಮೇಲೆ ಸಮೀಕ್ಷೆಯನ್ನ ಮಾಡ್ಬೇಕು ಅಂತೇಳಿ ಆದೇಶ ಇತ್ತು. ಅದರಂತೆ ಈಗಾಗಲೇ ಏನು ವರದಿಯನ್ನ ಸರಿಪಡಿಸಿದಂತಹ ಆಯೋಗ ಏನಿದೆ, ಇದು ಅಂದ್ರೆ ಇದೇ ತಿಂಗಳು 30ನೇ ತಾರೀಕು ವರದಿ ಸಲ್ಲಿಸಕ್ಕೆ ಸರ್ಕಾರಕ್ಕೆ ದಿನಾಂಕವನ್ನ ಫಿಕ್ಸ್ ಮಾಡಲಾಗಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರ ದಿನದ ಬೆಳಿಗ್ಗೆಯ ರಾಜಕೀಯ ಬೆಳವಣಿಗೆಗಳು ದಿನಕ್ಕೊಂದು ತಿರುವು ಪಡ್ಕೊಳ್ತಾ ಇದಾವೆ. ಅಷ್ಟೇ ಅಲ್ಲ, ಜೊತೆಗೆ ನಾಳೆ ಸಿದ್ದರಾಮಯ್ಯನವರು ಬಹುತೇಕವಾಗಿ ರಾಜೀನಾಮೆ ನೀಡಲಾಗ್ತಿದೆ ಅಂತಾನು ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ 30ನೇ ತಾರೀಕು ಅಂದ್ರೆ ಯಾವಾಗ ಯಾರಿಗೆ ವರದಿಯನ್ನ ಕೊಡ್ಲಾಗುತ್ತೆ. ಸೊ ಈಗಾಗಲೇ ಏನು ಸಿಎಂ ಸಿದ್ದರಾಮಯ್ಯನವರು ಅಹಿಂದ ವರ್ಗಗಳ ನಾಯಕ ಅಂತೇಳಿ ಗುರ್ತ್ಕೊಂಡಿದ್ದಾರೆ. ಸೊ ಹೀಗಾಗಿ ಈ ವರದಿಯನ್ನ ಇವತ್ತೇ ಅಂದ್ರೆ ನಾಳೆ ರಾಜೀನಾಮೆ ನೀಡುವ ಮೊದಲೇ ನಾವು ಇವತ್ತು ಸಿಎಂ ಸಿದ್ದರಾಮಯ್ಯಗೆ ವರದಿಯನ್ನ ನೀಡಿದ್ರೆ ಎಷ್ಟು ಮಟ್ಟಿಗೆ ಇದು ಮುಂದೆ ಸಕ್ಸಸ್ ಆಗ್ಬಹುದು, ಎಷ್ಟು ಮಟ್ಟಿಗೆ ಇದರಿಂದ ಜನರಿಗೆ ಅನುಕೂಲ ಆಗ್ಬಹುದು ಅನ್ನೋ ನಿಟ್ಟಿನಲ್ಲಿ ಇವತ್ತು ತರಾತುರಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ವರದಿಯನ್ನ ತಂದುಕೊಟ್ಟಿರುವಂತದ್ದು. ಸೊ ಹೀಗಾಗಿ ಈ ವರದಿ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು ಇದುವರೆಗೂ ಕೂಡ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಸೊ ನಾಳೆ ಮುಂದಿನ ದಿನಗಳಲ್ಲಿ ನಾಳೆ ಬೆಳವಣಿಗೆ ಯಾವ ತರ ಇರುತ್ತೆ, ಜೊತೆಗೆ ಈ ಒಂದು ವರದಿ ಏನಿದೆ ಸಾಮಾಜಿಕ ಶೈಕ್ಷಣಿಕವಾಗಿ ನಡೆದಿರುವಂತಹ ಹಿಂದುಳಿದ ವರ್ಗಗಳ ಸಾಮಾಜಿಕ ಶೈಕ್ಷಣಿಕ ಸಮಿತಿ ಎಷ್ಟು ಮಟ್ಟಿಗೆ ಈ ವರದಿ ಮುಂದೆ ಸಕ್ಸಸ್ ಆಗುತ್ತೆ, ಜೊತೆಗೆ ಈ ವರದಿಯನ್ನ ಯಾವಾಗ ಅಧಿಕೃತವಾಗಿ ಹೇಳ್ತಾರೆ ಅನ್ನೋದು ಕಾದು ನೋಡ್ಬೇಕಾಗುತ್ತೆ. ಧನ್ಯವಾದಗಳು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ತುಂಬ ತರಾತುರಿಯಾಗಿ ಇವತ್ತು ಹಿಂದುಳಿದ ವರ್ಗಗಳ
ಆಯೋಗದ ಅಧ್ಯಕ್ಷರು ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ಜೊತೆಗೆ ಈ ವರದಿಯನ್ನು ಕೂಡ ಅವರ ಒಂದು ಪ್ರತಿಯನ್ನು ಅವರ ಕೈಗೆ ಹಸ್ತಾಂತರ ಮಾಡಿದ್ದಾರೆ. ಇನ್ನು ಇದನ್ನು ರಾಜ್ಯ ಸರ್ಕಾರ ಅಂಗೀಕಾರ ಮಾಡುತ್ತಾ ಇಲ್ವಾ ಅದನ್ನು ನೋಡಬೇಕಾಗತ್ತೆ.